ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತು ನಾನು ಜೋಳದ ರೊಟ್ಟಿ, ಬದನೆಕಾಯಿ ಪಲ್ಯ ಮತ್ತು ಗಟ್ಟಿಬೇಳೆ, ಉತ್ತರ ಕರ್ನಾಟಕದ ಸ್ಪೆಷಲ್ ಫುಡ್ ಇದು. ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಗಟ್ಟಿಬೇಳೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ 1 ಕಪ್ಪು ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದು ಒಂದು ಕುಕ್ಕರಲ್ಲಿ ಹಾಕ್ಕೊಳ್ಳಿ. ಅದಕ್ಕೆ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಖಾರ, ಉಪ್ಪು, ಅರಿಶಿಣ ಮತ್ತು ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಆಯಿಲು, ಸ್ವಲ್ಪ ಜೀರಿಗೆ ಹಾಕಿ 2 ಕಪ್ ವಾಟರ್ ಹಾಕಿ 4ರಿಂದ 5 ವಿಸಲನ್ನು ಹೊಡೆಸ್ಕೋಬೇಕು. ನಾನು ಈ ಕಡೆ ಬಾಣಲಿಯಲ್ಲಿ ಬದನೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ 4ರಿಂದ 5 ಸ್ಪೂನು ಆಯಿಲನ್ನು ಹಾಕಿ ಜೀರಿಗೆ, ಸಾಸಿವೆ, ಕರಿಬೇವು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಉದ್ದ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು. ಆಮೇಲೆ ಇಲ್ಲಿ ಕೊಯ್ದಿಟ್ಕೊಂಡ ನಾನು ಬದನೆಕಾಯಿಯನ್ನು ಹಾಕ್ತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಬಿಡಬೇಕು, ಒಂದು 2 ನಿಮಿಷ ಬಿಟ್ಟು. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕಿರೋದ್ರಿಂದ ಬದನೆಕಾಯಿ ಬೇಗನೆ ಬೇಯುತ್ತೆ. ಆದ್ದರಿಂದ ಉಪ್ಪು ಮಿಡ್ಲಲ್ಲೇ ಹಾಕಿದರೆ ಚೆನ್ನಾಗಿರುತ್ತೆ. ಆಮೇಲೆ ಒಂದು 2-3 ನಿಮಿಷ ಬಿಟ್ಟು ಬದನೆಕಾಯಿ ಬೆಂದ ಮೇಲೆ ಇದಕ್ಕೆ ಅರಿಶಿಣ, ಖಾರ, ಗರಂ ಮಸಾಲ ಮತ್ತು ನಾನು ಹುಣಸೆಹಣ್ಣನ್ನು ನೆನೆ ಹಾಕಿದ್ದೆ, ಅದರ ರಸವನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಕುದಿಯಲು ಬಿಡಬೇಕು. ನಿಮಗೆ ಸ್ವಲ್ಪ ಖಾರ ಅಥವಾ ಹುಳಿ ಜಾಸ್ತಿ ಅನಿಸಿದರೆ ಒಂದು ಚೂರು ಬೆಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಕುದಿಯಲು ಬಿಡಬೇಕು. ಕುದ್ದ ಮೇಲೆ 3ರಿಂದ 4 ಸ್ಪೂನು ಶೇಂಗಾದ ಪುಡಿಯನ್ನು ಹಾಕೋಬೇಕು. ಇದು ಶೇಂಗಾನು ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬದನೆಕಾಯಿ ರೆಡಿಯಾಗಿದೆ. ಇನ್ನೂ 2 ನಿಮಿಷ ಸ್ವಲ್ಪ ಕುದಿ ಬಿಟ್ಟರೆ ಈಗ ಬದನೆಕಾಯಿ ತಿನ್ನಲು ರೆಡಿಯಾಗಿದೆ. ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು. ಕುಕ್ಕರಲ್ಲಿ ಇಟ್ಟಿದ್ದ ಗಟ್ಟಿಬೇಳೆ ಈಗ ರೆಡಿಯಾಗಿದೆ. ಇದನ್ನು ಒಂದು ಕೋಲಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಗಟ್ಟಿಬೇಳೆನೂ ರೆಡಿ. ಈಗ ರೊಟ್ಟಿ ಮಾಡೋದು ಹೇಗಂತ ನೋಡೋಣ. ನಾನು 3ರಿಂದ 4 ಕಪ್ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ 3ರಿಂದ 4 ಅಂದರೆ 5 ಕಪ್ ನೀರು ಬೇಕಾಗುತ್ತೆ, ಬಿಸಿ ನೀರು. ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಬಿಸಿ ನೀರು ಹೇಗಿರಬೇಕಂದ್ರೆ ತುಂಬ ಬಿಸಿ ಇರಬೇಕು, ಅಂದರೆ ಹೊಗೆ ಬರ್ತಿರಬೇಕು. ಆ ಥರ ಬಿಸಿ ನೀರಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮೊದಲು ಸ್ಪೂನಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಕೈಯಿಂದ ಚೆನ್ನಾಗಿ ನಾದ್ಕೊಳ್ಳಿ. ಹಿಟ್ಟು ಹೇಗೆ ಇದು ನಾದ್ಕೊಂಡಿರ್ತೀರ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಹಿಟ್ಟು ಫುಲ್ ಗಟ್ಟಿಯಾಗಿ ಇರಬಾರ್ದು, ತುಂಬ ಸಾಫ್ಟಾಗಿ ಇರಬಾರ್ದು. ಅಂದರೆ ಸ್ವಲ್ಪ ಮೀಡಿಯಮಲ್ಲಿ ಇರಬೇಕು. ನೋಡಿ, ಈಗ ರೊಟ್ಟಿ ತಟ್ಟಿದರೆ ಹೇಗೆ ಎಷ್ಟು ಬೇಗ ಎಷ್ಟು ಅಗಲ ಆಗುತ್ತೆ, ಎಷ್ಟು ಚೆನ್ನಾಗಿ ತೆಳ್ಳಗೆ ಸಾಫ್ಟಾಗಿ ಬರುತ್ತೆ. ಪೂರಿ ಥರ ಇದನ್ನು ಹೇಗೆ ಉಬ್ಬಿ ಬರುತ್ತೆ ನೋಡಿ. 2 ಕಡೆ ಚೆನ್ನಾಗಿ ಉಬ್ಬಿ ಬರೋದರಿಂದ ಸಾಫ್ಟಾಗಿ ಇರುತ್ತೆ ರೊಟ್ಟಿ. ಇದರ ಜೊತೆ ಬದನೆಕಾಯಿ ಪಲ್ಯ, ಗಟ್ಟಿಬೇಳೆ ತುಂಬ ಚೆನ್ನಾಗಿರುತ್ತೆ. ಇದು ಬೆಸ್ಟ್ ಕಾಂಬಿನೇಷನ್ನು. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಫುಡ್ಡು. ನೀವು ಒಂದು ಸಲ ಮನೆಯಲ್ಲಿ ಮಾಡಿ ನೋಡಿ, ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹಾಗೆ ಈ ವಿಡಿಯೋದಲ್ಲಿ ನಾನು ಇನ್ನೊಂದು ಶೇರ್ ಮಾಡ್ಕೋತಾ ಇದ್ದೀನಿ. ಏನಂದರೆ, ಸಂಡೇ ನೈಟ್ ಶೋಗೆ ಭೈರತಿ ರಣಗಲ್ಲು ಮೂವಿಗೆ ಹೋಗಿದ್ವಿ. ನನಗೆ ನೈಟ್ ಶೋನೇ ತುಂಬ ಇಷ್ಟ ಆಗುತ್ತೆ. ಹಾಗೆ ನಮ್ಮದು ಬ್ಯುಸಿ ಶೆಡ್ಯೂಲಲ್ಲಿ ನೈಟ್ ಶೋನೇ ತುಂಬ ಯೂಸ್ಫುಲ್ ಆಗಿ ನಮಗೆ ಅನುಕೂಲವಾಗಿದೆ. ಮಾರ್ನಿಂಗು ನಮ್ಮ ಮನೆಯವರು ಬ್ಯುಸಿ ಇರ್ತಾರೆ. ಆಫ್ಟರ್ನೂನು ನಂದು ಡ್ಯೂಟಿ ಇರುತ್ತೆ. ನಾವು ಬರೋದೇ ನೈಟ್ಗೆ, ಅಂದರೆ 8:30 ಹಂಗಾಗುತ್ತೆ. ಅದಕ್ಕೋಸ್ಕರ ನಾವು ನೈಟ್ ಮೂವಿನೇ ಜಾಸ್ತಿ ಹೋಗೋದು. ಜಾಸ್ತಿನೂ ಮೂವಿ ಹೋಗಲ್ಲ, ಯಾವುದು ಚೆನ್ನಾಗಿದೆ, ರಿವ್ಯೂ ಚೆನ್ನಾಗಿರುತ್ತೆ ಆ ಮೂವಿಗೆ ಹೋಗ್ತೀನಿ. ಮೈಂಡು ರಿಲ್ಯಾಕ್ಸ್ ಆಗುತ್ತೆ, ಎಂಜಾಯ್ಮೆಂಟು ಆಗುತ್ತೆ. ನೋಡಿ ಮೂವಿ ಕ್ರೇಜ್ ಹೇಗಿದೆ. ಸ್ಟೋರಿನೂ ಚೆನ್ನಾಗಿದೆ. ಆ್ಯಕ್ಷನ್ ಮೂವಿ ಮತ್ತು ಸಸ್ಪೆನ್ಸ್ ಮೂವಿ. ಒಂದು ಟೈಮ್ ನೋಡ್ಬೋದು. ರೋಡ್ ನೋಡಿ ಎಷ್ಟು ಖಾಲಿ ಇದೆ. ಈ ಬೆಂಗಳೂರಲ್ಲಿ ಈ ಟ್ರಾಫಿಕಲ್ಲಿ ಈ ಥರ ಖಾಲಿ ರೋಡ್ ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ.